ನಮಃ ಹರಿ ಓಂ ಅತ್ಯುದ್ರಿಕ್ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. 414ನೇ ಪುಟದಲ್ಲಿ ಪರಂ ಭೂಯಃ ಪ್ರವಕ್ಷ್ಯಾಮಿ ಅನ್ನುವ ವಾಕ್ಯ ಪ್ರಾರಂಭ ಆಗಬೇಕು. ಅದರ ಹಿಂದಿನ ವಾಕ್ಯದವರೆಗೆ ಆಗೇದ. ಈಗ ಭಾಷ್ಯಕಾರರು ಏನನ್ನ ಹೇಳಲಿಕ್ಕೆ ಹೊರಟಿದ್ದಾರೆ? ಸರ್ವಶಾಸ್ತ್ರಗಳಿಗೂ ಕೂಡ ಭಗವಂತನ ಸರ್ವೋತ್ತಮತ್ವವನ್ನ ಹೇಳುವುದರಲ್ಲೇ ತಾತ್ಪರ್ಯವದ, ಜೀವಬ್ರಹ್ಮರ ಅಭೇದವನ್ನ ಹೇಳುವುದರಲ್ಲಿ ತಾತ್ಪರ್ಯವಿಲ್ಲ. ಹೌದು, ಇದನ್ನು ಹೇಳುವುದರಿಂದ ನಿಮಗಾದ ಲಾಭ ಏನು, ಉಳಿದವರಿಗಾದ ಹಾನಿ ಏನು ಅಂತಂದ್ರೆ, ಅವರೇನು ಸ್ವಂ ಹ್ಯಪೀತೋ ಭವತಿ ತತ್ವಮಸಿ ಇತ್ಯಾದಿ ವಾಕ್ಯಗಳಿಗೆ ಜೀವಬ್ರಹ್ಮರು ಅಭಿನ್ನರು ಎಂದು ಅರ್ಥ ಮಾಡ್ಲಿಕ್ಕೆ ಹೊರಟಿದ್ದಾರೋ ಆ ಅರ್ಥಕ್ಕೆ ಮತ್ತೆ ಅವಕಾಶವಿಲ್ಲ. ಯಾಕ? ಸಕಲ ಶಾಸ್ತ್ರಗಳ ವಿರೋಧವನ್ನ ಮಾಡಿಕೊಂಡು ಒಂದು ವಾಕ್ಯಕ್ಕೆ ಅಂಥ ಅರ್ಥ ಬರೆಯೋದೇನ್ ಜಾಣತನ? ಅರ್ಥ ಬರೆಯೋದಾದ್ರೆ ಹೇಗೆ ಬರಿಬೇಕು? ಸರ್ವಶಾಸ್ತ್ರಕ್ಕೆ ಸಮ್ಮತವಾದ ಒಮ್ಮತವಾದ ಅರ್ಥ ಬರಿಬೇಕೆ ಹೊರತಾಗಿ ವಿರೋಧಿಯಾದ ನಿಷಿದ್ಧವಾದ ಅರ್ಥವನ್ನು ಬರಿಬಾರದು. ಹಾಗಾದ್ರೆ ನೀವು ಸ್ವಂ ಹ್ಯಪೀತೋ ಭವತಿ ಅಂತನ್ನುವಲ್ಲಾಗ್ಲಿ ತತ್ವಮಸಿ ಅಂತನ್ನುವಲ್ಲಾಗ್ಲಿ ಜೀವಬ್ರಹ್ಮರಿಬ್ಬರು ಅಭಿನ್ನರು ಎಂಬ ಅರ್ಥವನ್ನ ಬರೆದರೆ ಅದು ಸಕಲ ಶಾಸ್ತ್ರ ವಿರೋಧಿಯಾದದ್ದು, ನಿಷಿದ್ಧವಾದದ್ದು. ಇದನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆಚಾರ್ಯರ. ಈ ಗುಣ ಏನ್ ಹೇಳ್ತದ? ಭಗವಂತ ಸರ್ವೋತ್ತಮನಾಗಿದ್ದಾನೆ ಅನ್ನುವುದನ್ನೇ ಸಕಲ ಶಾಸ್ತ್ರಗಳಲ್ಲೂ ಹೇಳಬೇಕು ಅಂತ ಹೇಳಿದಲ್ಲ, ಅದು ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾ ಅತಿಗುಣ ಗುರುತಮ. ಅತಿಗುಣ ಅತ್ಯಂತ ದೊಡ್ಡ ಗುಣ ಯಾವುದು ಶ್ರೀಮದ್ ಆಚಾರ್ಯರಲ್ಲಿ ಅಂದ್ರೆ ವಿಷ್ಣುಂಘ್ರಿ ನಿಷ್ಠಾ. ಭಗವಂತನ ಪಾದದಲ್ಲಿ ಭಾರೀ ನಿಷ್ಠಾ, ಭಾರಿ ನಿಷ್ಠಾ. ಎಂಥ ವೇದವಾಕ್ಯಗಳು ಹೆಂಗೆ ಇದ್ರೂ ಕೂಡ, ನಮಗವು ಏನ್ ಹೇಳಿಕ್ ಹೊರಟದಂತ ತಿಳಿದೇ ಇದ್ರೂ ಕೂಡ ಆ ಎಲ್ಲ ವೇದವಾಕ್ಯಗಳನ್ನೂ ಕೂಡ ಭಗವತ್ಪರವಾಗಿ ಮಾಡಿ ತೋರಿಸುವಂತಹ ಮಹಾ ಸಾಮರ್ಥ್ಯ ಆಚಾರ್ಯ. ಹಾಗೆ ಮಾಡಿದ್ದಕ್ಕೇನೆ ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠಾ ಉಂಟವರಿಗೆ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಇದು ಭಗವದ್ಗೀತೆಯ ವಾಕ್ಯವೇ. ಈ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವಂತಹ ಮಾತು ಏನಂತಾರ ನೋಡಪ್ಪ, ಜ್ಞಾನಾನಾಂ ಉತ್ತಮಂ ಜ್ಞಾನಂ ವಕ್ಷ್ಯಾಮಿ. ತಿಳಿದುಕೊಳ್ಳಬೇಕಾದದ್ದರಲ್ಲಿ ಯಾವುದು ಶ್ರೇಷ್ಠವಾದದ್ದೋ ಅದನ್ನೇ ಹೇಳಿಕ್ ಹೊರಟಿದ್ದೇನೆ ಅರ್ಜುನ. ಮತ್ತೆ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಯಾವುದನ್ನ ತಿಳಿದುಕೊಂಡದ್ದರಿಂದ ಹಿಂದಿನ ಜ್ಞಾನಿಗಳು ಮುನಿಗಳೆಲ್ಲರೂ ಕೂಡ ಪರಮಸಿದ್ಧಿ ಎಂದು ಕರೆಸಿಕೊಂಡಿರುವ ಮೋಕ್ಷವನ್ನು ಹೊಂದಿದ್ದಾರೋ ಅದನ್ನ ಹೇಳಿಕ್ ಹೊರಟಿದ್ದೇನೆ. ಪ್ರತಿಜ್ಞಾನ ಏನ್ ಮಾಡ್ಯಾನ ಕೃಷ್ಣ? ತಿಳಿದುಕೊಳ್ಳಬೇಕಾದದ್ದರಲ್ಲಿ ಅತ್ಯಂತ ಉತ್ತಮವಾದದ್ದು ಯಾವುದನ್ನ ತಿಳಿದುಕೊಂಡದ್ದರಿಂದ ಹಿಂದಿನ ಜ್ಞಾನಿಗಳು ಮುನಿಗಳು ಮೋಕ್ಷವನ್ನ ಪರಮಸಿದ್ಧಿಯನ್ನ ಹೊಂದಿದ್ದಾರೋ ಅದನ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ಅಂದ್ರೆ ಮುಂದಿಂದೇನದ ಅದು ಮೋಕ್ಷ ಸಾಧನವಾದದ್ದು ಅಂತ ಅರ್ಥ ಆಗ್ತದೆ. ಏನಂತ ಮುಂದಿಂದು ಪರಮಾತ್ಮ? ಮಮ ಯೋನಿಹಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಏನಂತಾರ? ಮಮ ಯೋನಿಹಿ, ನನ್ನ ಹೆಂಡತಿ. ಯಾರವಳು? ಯೋನಿ ಶಬ್ದಕ್ಕೆ ಭಾರ್ಯ ಅಂತ ಅರ್ಥ ಅದ. ಅದಕ್ಕ ನನ್ನ ಹೆಂಡತಿ. ಏನವಳು ನನ್ನ ಹೆಂಡತಿ ಅಂತಂದ್ರ ಮಹದ್ ಬ್ರಹ್ಮ, ಮಹಾಲಕ್ಷ್ಮೀ ದೇವಿ. ಅವಳಿಗೂ ಮಹದ್ ಬ್ರಹ್ಮ ಅಂತ ಹೆಸರದ. ತಸ್ಮಿನ್, ಅವಳಲ್ಲಿ, ಅಹಂ ನಾನು, ಗರ್ಭಂ ದಧಾಮಿ, ಈ ಜಗತ್ತಿನಲ್ಲಿದ್ದ ಜೀವರಾಶಿಗಳನ್ನೆಲ್ಲ ಅವಳ ಹೊಟ್ಟೆಯಲ್ಲೇ ಇಟ್ಟು ಗರ್ಭಧಾರಣೆಯನ್ನ ಮಾಡಿಸುತ್ತೇನೆ. ತತಃ, ಅನಂತರದಲ್ಲಿ ಸರ್ವಭೂತಾನಾಂ ಸಂಭವ ಭವತಿ, ಎಲ್ಲ ಜೀವರು ಹುಟ್ಟುತ್ತಾರೆ. ಅಂದರೆ ಕೃಷ್ಣ
ತಾನು ತನ್ನ ಹೆಂಡತಿಯನ್ನು ಈ ಜಗತ್ತಿಗೆ ಯಾವ ರೀತಿ ಸಂಬಂಧ ಉಳ್ಳವರನ್ನಾಗಿ ಬಿಂಬಿಸ್ತಿದ್ದಾನೆ ತಿಳಿಸ್ತಿದ್ದಾನೆ ಅಂದ್ರೆ ಜನನಿ ಜನಕರು, ಮಾತಾಪಿತೃಗಳು, ಮಾತಾಪಿತೃಗಳ ಜೊತೆಗೆ ಪುತ್ರರ ಐಕ್ಯ ಹೇಗೆ ಸಾಧ್ಯ ಇದೆ ಅಂತ ಕೇಳ್ತಾರೆ ಶ್ರೀಮದಾಚಾರ್ಯ. ಯುಕ್ತಿಯುಕ್ತವಾಗೋದಿಲ್ಲ. ಯಾಕ ನಮ್ಮಪ್ಪ ನಾನ ಅಂತಂತಾನೆ ಯಾರು ವ್ಯವಹಾರದೊಳಗೆ ನೋಡ್ರೋಣ ಅಂತ, ನಮ್ಮಪ್ಪ ನಾ ಬೇರೆ ಬೇರೆ ಏನ್ರಿ, ನಮ್ಮಪ್ಪ ನಾನ ನಮ್ಮಪ್ಪ ನಾನ ಮತ್ ಹಿಂಗ್ ಉಲ್ಟಾ ಹೇಳ್ತಾನೆ ಯಾರು, ನಮ್ಮಪ್ಪ ನಾನ ನಮ್ಮಪ್ಪ, ನಿಂಗೆ ಅಲ್ಲಿಗೆ ಬರುವುದಿಲ್ಲ. ಅದರಿಂದ ವ್ಯವಹಾರದಲ್ಲಿ ಏನ್ ತಿಳಿತದ ಅಂತಂದ್ರ ಜನ್ಯ ಜನಕ ಭಾವ ಇದ್ದಲ್ಲಿ ಭೇದವೇ ಸಿದ್ಧ ಆಗ್ತದ ಹೊರತಾಗಿ ಅಭೇದ ಬರುವುದಿಲ್ಲ. ನೋಡ್ರಿ ಏನಂತಾರ, ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ ಅಂದ್ರೆ ಇದರ ಹಿಂದಿನ ಮಾತಿನಲ್ಲಿ ಕೃಷ್ಣನ ಪ್ರತಿಜ್ಞಾ ಏನಿತ್ತು ಎಂಬುದನ್ನ ತಿಳಿಯುವುದರಿಂದ ಜ್ಞಾನಿಗಳು ಮುನಿಗಳೆಲ್ಲರೂ ಮೋಕ್ಷವನ್ನ ಹೊಂದಿದ್ದಾರೋ ತಿಳಿದುಕೊಳ್ಳಬೇಕಾದ್ರಲ್ಲಿ ಅತ್ಯಂತ ಉತ್ತಮವಾದದ್ದು ಅದನ್ನ ಹೇಳ್ತೀನಿ ಪ್ರತಿಜ್ಞೆ ಮಾಡಿ ಮುಂದ ನಾನು ನನ್ನ ಹೆಂಡತಿ ಅಂದ್ರೆ ಲಕ್ಷ್ಮೀನಾರಾಯಣರು ನಾವು ಈ ಜಗತ್ತಿಗೆ ತಂದೆ ತಾಯಿಗಳು ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ನಮಗೆ ಮೋಕ್ಷೋಪಯೋಗಿಯಾದಿದ್ದು ಅಂದಾಗ ನಾವು ಭಗವಂತನ ಜೊತೆಗೆ ಅಭಿನ್ನರು ಅಂತ ತಿಳಿಬಾರದು ಅಂತ ಸ್ಪಷ್ಟವಾಗ್ತದ, ಸರ್ವೋತ್ತಮತ್ವವೇ ತಿಳಿದು ಬರ್ತದ. ಸರಿ ಮುಂದೆ ನೋಡ್ರಿ, ಯೋ ಯೇ ಮಾಂ ಜ್ಞಾತ್ವಾ ಗುಣೈ ಪೂರ್ಣಂ ನ ಚಲಂತಿ ತತಃ ಕ್ವಚಿತ್ ತೈರೇವಾಪ್ಯೋ ನ ಚೈವಾನ್ಯೈಃ ಅಹಂ ಸರ್ವೇಶ್ವರೇಶ್ವರಃ. ಶ್ಲೋಕ ಬಹಳ ಸುಂದರವಾದದ್ದನ್ನ ಶ್ರೀಮದಾಚಾರ್ಯ ಉದಾಹರಣೆ ಮಾಡ್ಲಿಕ್ಕತ್ತಾರ. ಯೇ ಯಾರು ಬಹುವಚನದು, ಯಹ ಯೌ ಯೇ ಅಂದ್ರ ಯಾರು ಅಂದ್ರೆ ಕನ್ನಡದಾಗೂ ಹಂಗದ, ಯಾರು ಮೊದಲೇ ಕ್ವಚನ ಆಗೋದು ಬಹುವಚನ ಆಗದ, ಅದು ಗೊತ್ತಾಗಿಲ್ಲ. ಯಾರುಗಳು ಅನ್ಬೇಕಿನ್ ನಾವ್ ನೆಕ್ಸ್ಟ್ ಯಾರುಗಳು ಮಾಂ ನನ್ನನ್ನು ಗುಣೈಹಿ ಪೂರ್ಣಂ ಜ್ಞಾತ್ವಾ ಒಮ್ಮೆ ನಾನು ಗುಣಪೂರ್ಣ ಅಂತ ತಿಳಿದು ಬಿಟ್ರು ತತಃ ಆ ವಿಷಯದಿಂದ ಕ್ವಚಿತ್ ಯಾವುದೇ ಕಾರಣಕ್ಕೆ ಯಾವುದೇ ದೇಶ ಕಾಲಗಳಲ್ಲೂ ನ ಚಲಂತಿ ಬಿಟ್ಟು ಕೊಡುವುದಿಲ್ಲವೋ ಅಂದ್ರೆ ಒಮ್ಮೆ ನಾವು ಭಗವಂತ ಗುಣಪೂರ್ಣ ಅಂತ ಜ್ಞಾನ ಮಾಡಿಕೊಂಡ ಮೇಲೆ ಎಂತಹ ಪ್ರಸಂಗ ಬಂದ್ರು ಎಂಥ ವಾಕ್ಯಗಳೇ ಸಿಕ್ಕರೂ ಕೂಡ ನಾವೇನ್ ತಿಳ್ಕೊಳ್ಳೋಂಗಿಲ್ಲ ಅಂದ್ರ ಭಗವಂತ ಗುಣಪೂರ್ಣನಾಗಿದ್ದಾನೋ ಇಲ್ವೋ ಅಂತ ಸಂಶಯ ಪಡುವಂಗಿಲ್ಲ. ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ಯಾಕಿಷ್ಟು ಮಹತ್ವದ್ದು ಅಂತಂದ್ರ ಆಚಾರ್ಯ ಪ್ರಮಾಣವನ್ನು ಯಾಕೆ ಉದಾಹರಣೆ ಮಾಡ್ಯಾರ ಅಂದ್ರ ದಾರ್ಢ್ಯವೇ ಅಂದ್ರ ಭಗವಂತನ ಗುಣಗಳ ಜ್ಞಾನ ದಾರ್ಢ್ಯವೇ ನಮಗ ಭಕ್ತಿ ಉದ್ರೇಕಕ್ಕೆ ಕಾರಣ ಆಗ್ತದೆ, ಭಕ್ತಿ ಉದ್ರೇಕಕ್ಕೆ ಕಾರಣ ಆಗ್ತದೆ. ಇಫ್ ಗುಣಗಳ ದಾರ್ಢ್ಯ ಇದ್ದಿದ್ದಿಲ್ಲ ಅಂತ ಆದ್ರೆ ಭಕ್ತಿ ಉದ್ರೇಕ ಇಲ್ಲ, ಭಕ್ತ್ಯುದ್ರೇಕವಾಗದೆ ಹೋದರೆ ಧ್ಯಾನವಿಲ್ಲ, ಧ್ಯಾನವಿಲ್ಲದೆ ಹೋದರೆ ಸಮಾಧಿ ಇಲ್ಲ, ಸಮಾಧಿ ಇಲ್ಲದೆ ಹೋದರೆ ಸಾಕ್ಷಾತ್ಕಾರವಿಲ್ಲ. ಇಷ್ಟು ಸಮಸ್ಯೆ ಇದೆ ನೋಡ್ರಿ, ಎಷ್ಟು ಸಮಸ್ಯೆ ಇದೆ. ಸಾಕ್ಷಾತ್ಕಾರ ಆಗಬೇಕಾ ಸಮಾಧಿಯಲ್ಲಿ ಹೋಗ್ಬೇಕು, ಸಮಾಧಿಯಲ್ಲಿ ಹೋಗಬೇಕಾ ಧ್ಯಾನ ಬರಬೇಕು, ಧ್ಯಾನ ಬರಬೇಕಾ ಭಕ್ತ್ಯುದ್ರೇಕವಾಗಿ, ಭಕ್ತ್ಯುದ್ರೇಕವಾಗಬೇಕಾ ಗುಣದಲ್ಲಿ ದಾರ್ಢ್ಯ ಇರಬೇಕು. ಹಾಗಾದ್ರೆ ಗುಣದಾರ್ಢ್ಯವನ್ನ ಮಾಡಿಕೊಳ್ಳ್ರಿ ಅಂತ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಏಮಾಂ ಜ್ಞಾತ್ವಾ ಗುಣೈ ಪೂರ್ಣಂ, ನಾನು ಗುಣಗಳಿಂದ ಪೂರ್ಣನಾಗಿದ್ದೇನೆ ಎಂದು ಯಾರು ನನ್ನನ್ನು ತಿಳಿತಾರೋ ತಿಳಿದ ಮೇಲೆ ತತಃ ಕ್ವಚಿತ ಆ ವಿಷಯದಿಂದ ಎಂದಿಗೂ ಕೂಡ ನ ಚಲಂತಿ ತಿಳಿಯಲ್ಪಡುವುದಿಲ್ಲವೋ ತೈರೇವ ಆಪ್ಯ ಅವರಿಂದಲೇ ನಾನು ಹೊಂದಲ್ಪಡುತ್ತೇನೆ, ನ ಚೈವ ಅನ್ಯೈಹಿ ಯಾರು ಅದೃಢವಾದ ಜ್ಞಾನವುಳ್ಳವರಾಗಿದ್ದಾರೋ, ಯಾರು ಸಂಶಯವಾದ ಜ್ಞಾನವುಳ್ಳವರಾಗಿದ್ದಾರೋ, ಯಾರು ವಿಪರೀತ ಜ್ಞಾನವುಳ್ಳವರಾಗಿದ್ದಾರೋ ಅಂಥವರಿಗೆ ನಾನು ಹೊಂದಲ್ಪಡುವುದಿಲ್ಲ. ಅಹಂ ಸರ್ವೇಶ್ವರೇಶ್ವರ, ನಾನು ಸರ್ವ ಈಶ್ವರರಿಗೂ ಈಶ್ವರನಾಗಿದ್ದೇನೆ. ಏತು ಮದ್ಗುಣ ಸಂಪೂರ್ತೌ ಜ್ಞಾಹ ಸ್ನೇಹ ಸ್ಥಿರಾತ್ಮಕಾಃ ತೇಷಾಂ ಹಸ್ತಗತೋ ಮೋಕ್ಷೋ ಮಾಮೇವ ಸ್ಮರತಾಂ ಸದಾ. ತುಂಬ ಚಂದಾದ ಮಾತು. ಯಾರು ಏತು ಯಾರು ಮದ್ಗುಣ ಸಂಪೂರ್ತೌ ನಾನು ಗುಣಗಳಿಂದ ಪೂರ್ಣನಾಗಿದ್ದೇನೆ ಎಂಬ ವಿಷಯದಲ್ಲಿ ಜ್ಞಾನ ಸ್ನೇಹಗಳನ್ನ ಸ್ಥಿರವಾಗಿ ಹೊಂದಿದ್ದಾರೆ. ನಮ್ಮ ಸ್ವಾಮಿ ಗುಣಪೂರ್ಣನಾಗಿದ್ದಾನೆ ಎಂದು ತಿಳಿದು ನಮ್ಮ ಸ್ವಾಮಿ ಗುಣಪೂರ್ಣನಾಗಿದ್ದಾನೆ ಎಂದು ಪ್ರೇಮಿಸುತ್ತಿದ್ದರೆ ತೇಷಾಂ ಹಸ್ತಗತೋ ಮೋಕ್ಷ, ಮೋಕ್ಷ ಅಂಬೋದು ಅವ್ರ ಕೈಯಾಗದ, ಮೋಕ್ಷ ಅವ್ರ ಕೈಯಾಗದ. ಮಾಮೇವ ಸ್ಮರತಾಂ ಸದಾ, ಅವರು ನನ್ನನ್ನೇ ಸ್ಮರಣೆ ಮಾಡ್ತಿರ್ತಾರೆ, ನನ್ನನ್ನೇ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತಾದರೆ ಏನು ಸಮಸ್ಯೆ ಇಲ್ಲ. ಏತು ಮದ್ಗುಣ ಸಂಪೂರ್ತೌ ಜ್ಞಾನ ಸ್ನೇಹ ಸ್ಥಿರಾತ್ಮಕಾಃ ತೇಷಾಂ ಹಸ್ತಗತೋ ಮೋಕ್ಷೋ ಮಾಮೇವ ಸ್ಮರತಾಂ ಸದಾ. ಯಾರು ನಾನು ಗುಣಪೂರ್ಣನಾಗಿದ್ದೇನೆ ಎಂಬ ವಿಷಯದಲ್ಲಿ ಸ್ಥಿರವಾದ ಜ್ಞಾನವುಳ್ಳವರಾಗಿದ್ದಾರೋ ಹಾಗೂ ಸ್ನೇಹ ಅಂದ್ರೆ ಭಕ್ತಿ ಉಳ್ಳವರಾಗಿದ್ದಾರೋ, ಸದಾ ನನ್ನನ್ನು ಸ್ಮರಣೆ ಮಾಡುವಂಥವರಾಗಿದ್ದಾರೋ
ಅಂತಹ ಭಕ್ತರಿಗೆ ಮೋಕ್ಷ ಹಸ್ತಗತ. ಹಸ್ತಗತ ಅಂದ್ರೆ ಕೈಗೆಟಕುವ ಬೆಲೆಯಲ್ಲಿ ಅಂತಿರ್ತಾರ ನೋಡ್ರಿ. ಕೈಗೆಟಕುವ ಬೆಲೆಯಲ್ಲಿ ಅಂತಿರಂಗಿಲ್ಲ, ಕೈಗೆ ಸಿಗೋ ಹತ್ರ ಇಟ್ಟಾರಂತ ತಿಳ್ಕೊಂಡು ಅಷ್ಟ ಹತ್ರದ ಮೋಕ್ಷ ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿ, ಈಗ ಇದರಲ್ಲಿರೋ ಅಂಶ ಏನು ಅಂದ್ರೆ, ಗುಣಪೂರ್ಣನಾಗಿದ್ದೇನೆ ಎಂದು ತಿಳ್ಕೊಳ್ರಿ, ಗುಣಪೂರ್ಣನಾಗಿದ್ದೇನೆ ಎಂದು ಪ್ರೀತಿಸಿರಿ, ಗುಣಪೂರ್ಣನಾಗಿದ್ದೇನೆ ಎಂದು ಭಕ್ತಿಸಿರಿ. ಹಿಂಗ್ಯಾಕೆ ಗುಣಪೂರ್ಣನಾಗಿದ್ದೇನೆ ಎಂದು ಪ್ರೀತಿ ಮಾಡಬೇಕು, ಗುಣಪೂರ್ಣನಾಗಿದ್ದೇನೆ ಎಂದು ತಿಳ್ಕೊಳ್ಬೇಕು, ಅದರಿಂದ ಮೋಕ್ಷ ಸಿಗ್ತದ, ಅದರಿಂದ ನಾನು ನಿಮಗೆ ಅನುಗ್ರಹ ಮಾಡ್ತೀನಿ ಅಂತ ಯಾಕೆ ಬಂದದ್ದು ಅನ್ನೋದು ಪ್ರಶ್ನೆ ಇರೋದು. ಮೂಲತಃ ಪ್ರಶ್ನೆ ನಂದು. ಎಲ್ಲಿಯೂ ಶಾಸ್ತ್ರ ಭಗವಂತನನ್ನ ಅವನು ಅವನು ಶ್ರೀಮಂತನಾಗಿದ್ದಾನೆ ಆದ್ರಿಂದ ಭಕ್ತಿ ಮಾಡ್ರಿ, ಅವನು ವೈಕುಂಠಾದಿ ಲೋಕಗಳಿಗೆ ಒಡೆಯನಾಗಿದ್ದಾನ ಅದರಿಂದ ಭಕ್ತಿ ಮಾಡ್ರಿ, ಹಂಗ ಭಕ್ತಿ ಮಾಡ್ರಿ ಅಂತ ಹೇಳಿಲ್ಲ. ಏನ್ ಹೇಳಿದ, ಅವನು ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ ಎಂದು ಭಕ್ತಿ ಮಾಡ್ರಿ ಅಂತ ಹೇಳ್ತಾರೆ. ಹಂಗಾದ್ರೆ ನಾವು ದೇವರಲ್ಲಿ ಪ್ರೀತಿ ಮಾಡುವಾಗ ಏನನ್ನ ಇಟ್ಟುಕೊಂಡು ಪ್ರೀತಿ ಮಾಡ್ಲಿಕ್ಕತ್ತೀವಿ? ಗುಣಗಳನ್ನ ಇಟ್ಟುಕೊಂಡು ಪ್ರೀತಿ ಮಾಡ್ಲಿಕ್ಕೆ. ನಮ್ಮ ಪ್ರೀತಿ ಎಲ್ಲಿ ಜೋತು ಬಿದ್ದದ ಅಂದ್ರೆ ಗುಣಕ್ಕೆ ಜೋತು ಬಿದ್ದದ. ಹೌದೋ ಇಲ್ಲೋ? ಗುಣಕ್ಕೆ ಜೋತು ಬಿದ್ದ. ಸುಮ್ಮನೆ ಒಂದು ಲೌಕಿಕ ದೃಷ್ಟ ಅಂತ ಹೇಳ್ತೇನೆ. ಯಾರೋ ನೀವು ನನ್ನನ್ನು ಪ್ರೀತಿಸ್ತಿದ್ದೀರಿ. ಯಾಕೆ ಪ್ರೀತಿಸ್ತಿದ್ದೀರಿ ಅಂತ ಕೇಳಿದ್ರೆ, ನಾನು ಭಾರಿ ಶ್ರೀಮಂತನಿದ್ದೇನೆ ಅಂತ ಪ್ರೀತಿಸ್ತಿದ್ದೀರಿ ಅಂತ ಇಟ್ಕೊಳ್ರಿ. ಏನ್ರಿ ಮಹೇಶಾಚಾರ್ಯ, ನಾವು ಭಾರಿ ಶ್ರೀಮಂತನಿದ್ದೀನಿ ಅಂತ ಪ್ರೀತಿಸ್ತಾ ಇದ್ದೀರಿ. ಒಂದು ವೇಳೆ ನನ್ನಲ್ಲಿದ್ದ ಶ್ರೀಮಂತಿಕೆ ಏನೋ ಕರ್ಮಧರ್ಮ ಸಂಯೋಗದಿಂದ ಹೊರಟು ಹೋಯಿತು ಅಂತಾದರೆ ನೀವು ನನ್ನನ್ನ ಪ್ರೀತಿಸುತ್ತೀರಾ? ಇಲ್ಲ. ಸರಾಫೋರ್ ಇಲ್ಲ. ಯಾಕೆ ಅಂದ್ರೆ ನಾನು ಪ್ರೀತಿಸುತ್ತಿರುವುದೇ ನಿನ್ನ ಸಂಪತ್ತಿ ಇದ್ದದ್ದಕ್ಕೆ. ಯಾವಾಗ ಸಂಪತ್ತು ಹೊರಟು ಹೋಯ್ತೋ ನನ್ನ ಪ್ರೀತಿ ಅದರ ಜೊತೆಗೇ ಹೊರಟು ಹೋಗ್ಬಿಡ್ತು. ನನ್ನ ಅಧಿಕಾರ ಇದೆ, ನನ್ನ ನೀವ್ ಯಾಕೆ ಪ್ರೀತಿಸ್ತಿದ್ದೀರಿ ಅಂದ್ರೆ ಅಧಿಕಾರ ಇದ್ದದಕ್ಕೆ ಪ್ರೀತಿಸ್ತಿದ್ದೀರಿ. ರಿಟೈರ್ಡ್ ಆದ್ರೆ ನಾನು ನೀವು ಮಾತಾಡ್ಸಂಗಿಲ್ಲ. ಹಾಗಿದ್ರೆ ದೇವರಲ್ಲೇನು ಗುಣಗಳಿದ್ದದ್ದಕ್ಕೆ ಪ್ರೀತಿಸ್ತಿದ್ದೀರಿ. ಯಾಕೆ ಅಂದ್ರೆ ಗುಣಗಳು ಎಂದು ಹೋಗುವುದಿಲ್ಲ, ನಿಮ್ಮ ಪ್ರೀತಿ ಯಾವಾಗಲೂ ಇರ್ತದ. ಗುಣಗಳೆಂದು ಹೋಗ್ಬೇಕು? ಎಲ್ಲಿ ಹೋಗ್ಬೇಕು ಗುಣಗಳು ಹೋಗ್ಲಿಕ್ಕೆ? ನಮ್ಮಲ್ಲಿ ಒಂದು ಚಾಷ್ಟಿ ಮಾತಿರ್ತಾವ ನೋಡ್ರಿ, ಲೋಕದಾಗ ಒಂದು ಬ್ಯಾರೆ ಅರ್ಥ ಬಳಸ್ತಿರ್ತಾರೆ. ಏನು? ಹುಟ್ಟು ಗುಣ ಸತ್ರು ಹೋಗೋದಿಲ್ಲ, ಸುಟ್ರು ಹೋಗೋದಿಲ್ಲ. ಹುಟ್ಟು ಗುಣ ಸುಟ್ಟಾಗ ಹೋಗೋದಿಲ್ಲ ಅಂದ್ರೆ ಆ ಗುಣ ಪರ್ಮನೆಂಟು. ಹಾಗಾದ್ರೆ ದೇವರು ಗುಣಪೂರ್ಣ ಅಂತ ನೀನು ಪ್ರೀತಿ ಮಾಡುವುದಾದರೆ ಸದಾ ಪ್ರೀತಿ ಮಾಡ್ತಿರ್ತಿ. ಅಧಿಕಾರ ಇದೆ ಅಂತ ಪ್ರೀತಿ ಮಾಡಿದ್ರೆ ಅಧಿಕಾರ ಹೋದಾಗ ಹೊರಟು ಹೋಗ್ಬಿಡ್ತದ. ಶ್ರೀಮಂತ ಅಂತ ಪ್ರೀತಿ ಮಾಡಿದ್ರೆ ಶ್ರೀಮಂತಿಗೆ ಹೊರಟು ಹೋಗ್ಬಿಡ್ತದ. ಸೌಂದರ್ಯವಂತ ಅಂತ ಪ್ರೀತಿ ಮಾಡಿದ್ರೆ ಸೌಂದರ್ಯ ಹೊರಟು ಹೋಗ್ಬಿಡ್ತದ. ಅದಕ್ಕೆ ಶಾಸ್ತ್ರ ಎಂದೂ ಕೂಡ ಏನ್ ಹೇಳಿಲ್ಲ ಅಂತಂದ್ರೆ ಗುಣಪೂರ್ಣ ಅಂತ ಹೇಳ್ತೇವೆ ಹೊರತಾಗಿ ಬೇರೆ ಅದನ್ನ ಹೇಳಲಿಲ್ಲ. ಇದು ನನ್ನ ಅಭಿಪ್ರಾಯ ಅಷ್ಟೆ. ಏ ಮನ್ಯಂತೆ ಗುಣಪೂರ್ತಿಂ. ಇನ್ ಕೆಲವರು ಇದ್ದಾರೆ, ಭಗವಂತನ ಗುಣಗಳಿಂದ ಅಪೂರ್ಣನಾಗಿದ್ದಾನೆ ಅಂತ ತಿಳಿದುಕೊಳ್ಳುವ ಹಂಗ ಕೆಲವು ವರ್ಗ ಅದ. ಊರ್ನ ಕೆಲವರು ಇರ್ತಾರಂಥವ್ರು. ಅದಕ್ಕ ಹೇ ಮನ್ಯಂತೆ ಗುಣ ಅಪೂರ್ತಿಂ, ಭಗವಂತನಿಗೆ ಗುಣಪೂರ್ಣ ಇಲ್ಲ ಅಂತ ತಿಳ್ಕೋತಾರೋ ತಮಃ ತೇಷಾಂ ಪರಾಯಣಂ, ತೇಷಾಂ ಅವರಿಗೆ ತಮಃ ಪರಾಯಣಂ, ತಮಸ್ಸೇ ಆಶ್ರಯ. ಅಂದ್ರ ಅವರು ಆ ಅಂಧನ್ ತಮಸ್ಸನ್ನು ಹೊಂದಬೇಕು ಅನ್ನುವ ಒಂದು ರಹಸ್ಯವಾದ ಉದ್ದೇಶದಿಂದಲೇನೆ ಹಪಾಪಿತರ ಇರ್ತದ ಅವ್ರಿಗೆ. ಹಪಾಪಿತನ ಏನು ಅಂದ್ರೆ ನಾವ್ ಅಂಧನ್ ತಮಸ್ಸು ಹೋಗ್ಬೇಕು, ನಾವ್ ಅಂಧನ್ ತಮಸ್ಸಿಗೆ ಹೋಗ್ಬೇಕು ಅಂತ ಭಾರಿ ಹಪಾಪಿ ಇದ್ದದ್ರಿಂದ ದೇವ್ರ ಗುಣಪೂರ್ಣ ಅಲ್ಲ, ದೇವ್ರ ಚಂದ ಇಲ್ಲ, ದೇವ್ರ ನಿರ್ಗುಣ ಇದ್ದಾನ, ಹಿಂಗೆಲ್ಲ ಮತ್ತ ಅವರು ತಮ್ಮ ಸಾಧನ ಮಾಡ್ಕೋತಾರ ಅಂತ ಈ ಪರಿವಾಗಿ ತಿಳ್ಕೋಬೇಕು. ಸರಿ, ರೈಟ್. ಮುಂದೆ ಇನ್ನ ನಚತೇಭ್ಯೋ ಪ್ರಿಯೋ ಮಹ್ಯಂ ಯಶ್ಚ ಸ್ಯಾತ್ ಗುಣಪೂರ್ತಿವಿತ್. ಯಹ ಗುಣಪೂರ್ತಿವಿತ್ ಸ್ಯಾತ್, ಯಾರು ನನ್ನನ್ನ ಗುಣಪೂರ್ಣ ಅಂತ ತಿಳಿದುಕೊಂಡಿದ್ದಾನೋ, ಮಹ್ಯಂ ನನಗೆ, ಅಂಥವನಿಗಿಂತಲೂ ನ ಪ್ರಿಯ, ಬೇರೆಯವರು ಇನ್ನೊಬ್ರು ಯಾರು ಪ್ರೀತಿ ಪಾತ್ರರಿಲ್ಲ. ಸ ಮಾಮಾಪ್ನೋತಿ ನಿಯತಂ ನಚ ತಸ್ಮಾತ್ ಪ್ರಿಯೋ ಮಮ, ಅವ ನನ್ನನ್ನು ಹೊಂದುತ್ತಾನೆ, ಅದರಿಂದ ನನಗೆ ಬಹಳ ಪ್ರಿಯ. ಪ್ರಮಾಣಾನ್ಯಖಿಲಾನ್ನೇವ ತರ್ಕಾಶ್ಚೈತತ್ ಪರಾಸದ ಏತದ್ ವಿರುದ್ಧಂ ಯನ್ಮಾನಂ ತರ್ಕಶ್ಚಾಭಾಸ ಏವಚ. ಎಲ್ಲ ಪ್ರಮಾಣಗಳು, ಎಲ್ಲ ತರ್ಕಗಳು ಭಗವಂತನ ಸರ್ವೋತ್ತಮತ್ವವನ್ನ, ಭಗವಂತನ ಸ್ವಾಮಿತ್ವವನ್ನ ಹೇಳಲಿಕ್ಕೆ ಹೊರಟಿವೆ. ಇದಕ್ಕೆ ವಿರುದ್ಧವಾದದ್ದು ಪ್ರಮಾಣ ಅಲ್ಲ. ಯಾವುದು ತರ್ಕವೋ ಅದು ಆಭಾಸ ಇತ್ಯಾದಿಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಏನಂತಾರ, ಇಷ್ಟೊತ್ತು ಪೌರುಷೇಯ ಆಗಮಗಳನ್ನು ಪ್ರಮಾಣ ಕೊಟ್ರು. ಇನ್ನು ಅಪೌರುಷೇಯ ಆಗಮಗಳನ್ನು ಪ್ರಮಾಣ ಕೊಡ್ತಾರೆ ಇದೇ ವಿಷಯದಲ್ಲಿ. ಅಂದ್ರೆ ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣಗಳು ಅಂತ ಹೇಳಿದಂತೆ ಇಷ್ಟೊತ್ತು ಮತ್ತೆ ಪುರಾಣಗಳ ವಾಕ್ಯಗಳನ್ನ ಉದಾಹರಣೆ ಮಾಡಿದರು. ಈಗ ವೇದ ವಾಕ್ಯಗಳನ್ನು ಉದಾಹರಣೆ ಮಾಡ್ತಾರೆ. ಏನಂತಾರೆ, ಐತರೇಯ ಉಪನಿಷತ್ನಲ್ಲಿ ಬಂದ
ಒಂದು ಮಾತು ಏನಂತ, ತಂ ಭೂತಿರಿತಿ ದೇವ ಉಪಾಸಾಂಚಕ್ರಿರೇ ತೇ ಬಭೂವು ತಸ್ಮಾತ್ ಆಪೇತರ್ಹಿ ಸುಪ್ತೋ ಭೂರ್ಭೂರಿತ್ಯೇವ ಪ್ರಶ್ವಸಿತಿ ಅಭೂತಿರಿತಿ ಅಸುರಾಹಸ್ತೆ ಪರಾ ಬಭೂವು. ಚಂದದ ಹಿಂದೆ ಕೈತ್ರೆ ಹೇಳೋ ಕಾಲಕ್ಕೆ ಇದನ್ನು ಬಹಳ ವಿವರಣೆ ಮಾಡಿ ಕೊಟ್ಟಿದ್ದೀನಿ, ಮತ್ತೊಮ್ಮೆ ವಿವರಣೆ ಮಾಡ್ತೀನಿ. ತಂ ಆ ಪರಮಾತ್ಮನ, ದೇವಾಹ ಮೊದಲನೇ ಕರ್ತೃಪದ, ದೇವಾಹ ದೇವತೆಗಳು, ದೇವಾಹ ದೇವತೆಗಳು. ಎಲ್ಲಿಂದ ಪ್ರಾರಂಭ ಮಾಡಬೇಕು ದೇವತೆಗಳು ಅಂದ್ರೆ ಚತುರ್ಮುಖನಿಂದ ಪ್ರಾರಂಭ ಮಾಡಿಕೊಂಡು ಪುಷ್ಕರಾಂತದವರೆಗೆ ಎಲ್ಲ ದೇವತೆಗಳು ತಲೆಗಿರಬೇಕು. ದೇವಾಹ ಚತುರ್ಮುಖಮಾರಭ್ಯ ಪುಷ್ಕರಾಂತ ಪರ್ಯಂತಂ ತಂ ಪರಮಾತ್ಮನಂ ಆ ಪರಮಾತ್ಮನನ್ನು ಭೂತಿಹಿ ಭೂತಿಹಿ ಪೂರ್ಣ, ಭೂತಿ ಅಂದ್ರೆ ಪೂರ್ಣ, ಗುಣಪೂರ್ಣ ಅಂತ ಅರ್ಥ. ಪೂರ್ಣ ಅಂದ್ರೆ ಮತ್ತು ಗುಣಗಳಿಂದ ಪೂರ್ಣ, ದೋಷಗಳಿಂದ ಪೂರ್ಣ ಅಲ್ಲಿ ಬರುವುದಿಲ್ಲ. ಅದಕ್ಕೆ ದೋಷಗಳಿಂದ ಯುಕ್ತ ಅನ್ಬೇಕು. ಬೇಕಾದ್ರೆ ಕಲಿ ಹೇಳೋ ಕಾಲಕ್ಕೆ ಹಂಗೆ ಹೇಳೋಣಂತ, ಕಲಿ ದೋಷ ಪೂರ್ಣ ಅಂತ ತಿಳ್ಕೊಂಡು ಹೇಳೋಣಂತ. ಅದಕ್ಕೆ ಭೂತಿಹಿ ಗುಣಗಳೆಂಬ ಐಶ್ವರ್ಯದಿಂದ ಕೂಡಿದವನು ಅಥವಾ ಗುಣಗಳಿಂದ ಪೂರ್ಣನಾದವನು ಎಂದು ಉಪಾಸಾಂಚಕ್ರಿರೇ ಭಗವಂತನನ್ನು ಉಪಾಸಿಸಿದರು. ಅಂದ್ರೆ ಉಪಾಸಿಸಿದರು ಅಂದ್ರೆ ಆರಾಧನಾ ಮಾಡಿದರು. ಅವನು ಪೂಜಾ ಮಾಡೋ ಕಾಲಕ್ಕೂ ನೀ ಗುಣಪೂರ್ಣ, ಧ್ಯಾನ ಮಾಡೋ ಕಾಲಕ್ಕೂ ನೀ ಗುಣಪೂರ್ಣ, ನಮಸ್ಕಾರ ಮಾಡೋ ಕಾಲಕ್ಕೂ ನೀ ಗುಣಪೂರ್ಣ, ನೆನೆಯುವ ಕಾಲಕ್ಕೂ ನೀ ಗುಣಪೂರ್ಣ ಅಂತ ಹೇಳಿ ಭಗವಂತನನ್ನ ಉಪಾಸನಾ ಮಾಡಿದರು. ಅದಕ್ಕ ತೇ ಬಭೂವು, ಹಂಗ ಉಪಾಸನಾ ಮಾಡಿದ್ದರ ಫಲವಾಗಿ ಏನಾಯಿತು ಏನಾಯಿತು ಅವರು ಗುಣಪೂರ್ಣರಾದರು. ಯಾರ್ಯಾರು ದೇವತೆಗಳು ಸ್ವಸ್ವಯೋಗ್ಯತಾನುಸಾರವಾಗಿ ಗುಣಗಳನ್ನ ಉಳ್ಳವರಾದರು, ಐಶ್ವರ್ಯ ಉಳ್ಳವರಾದರು. ಭಗವಂತನು ಅತ್ಯಂತ ಐಶ್ವರ್ಯಶಾಲಿ, ಅವನು ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ದಕ್ಕೇನೆ ದೇವತೆಗಳೆಲ್ಲರೂ ಕೂಡ ಯೋಗ್ಯತಾನುಸಾರವಾಗಿ ಗುಣಪೂರ್ಣರಾಗಿ ಐಶ್ವರ್ಯವಂತರಾದರು. ಈಗ ರಹಸ್ಯ ಗೊತ್ತಾಯ್ತು ನಮಗ. ಏನ್ ರಹಸ್ಯ ಗೊತ್ತಾತು? ಶೇಷದೇವರು, ಇಂದ್ರದೇವರು ಇಷ್ಟು ಸುಯೋಗ್ಯತಾನುಸಾರವಾಗಿ ಇಷ್ಟು ಚಂದ ಇರ್ಲಿಕ್ಕೆ, ಇಷ್ಟು ನಮ್ಮೆಲ್ಲರಿಂದ ಸ್ತುತ್ಯರಾಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಭಗವಂತನನ್ನ ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ದಕ್ಕಾಗಿ ಅಂತ ರಹಸ್ಯ ಗೊತ್ತಾಯ್ತು. ಚಂದದಲ್ಲ ವಿಷಯ? ಬಹಳ ಚಂದದ ಮರಿಬೇಡ್ರಿ, ನೆನಪಿಟ್ಟುಕೊಳ್ರಿ. ಅವರು ಭೂತಿಮಂತರಾಗಲು, ಯಾರು ಭೂತಿಮಂತರಾಗಲು? ಐಶ್ವರ್ಯವಂತರಾಗಲು ಪಂಡಂಗಾಚಾರ್ಯ ಮಾಡಿದ ಉಪಾಸನ ಏನು? ದೇವರು ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ದಕ್ಕೇನೆ ಅಷ್ಟ ಆನಂದದಿಂದ ಗುಣವುಳ್ಳವರಾಗಿದ್ದಾರೆ. ತಸ್ಮಾದ್ ಆಪ್ಯೇತರ್ಹಿ ಸುಪ್ತೋ ಭೂರ್ಭೂರಿತ್ತೇವ ಪ್ರಶ್ವಸಿತಿ. ಹೌದು, ಆ ದೇವತೆಗಳೆಲ್ಲರೂ ಕೂಡ ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ದಾರೆ, ನಿರಂತರವಾಗಿ ಉಪಾಸನೆ ಮಾಡ್ತಿರ್ತಾರೆ ಅಂತನ್ನುವುದು ನಮ್ಮ ಅನುಭವಕ್ಕೆ ಅಂತ ಬರ್ತದೋ ಬರೀ ನೀವು ಪುರಾಣದಾಗ ಹೇಳಿದ್ದಷ್ಟ ನಾವು ಕೇಳಿ ಶ್ರುತಂ ಹರತಿ ಪಾಪಾನಿ, ಅವ್ ಪಾಪ ಹೇಳ್ಯಾರ ಆಚಾರು ಪಾಪ ಅಂತ ಹೇಳಿ ಅದು ಕೇಳಿದಕ್ಕಿಂತ ಪಾಪ ಅನ್ನೋದು ಜಾಸ್ತಿ ಆಗಿರ್ತದೆ ನಮ್ಗೆ. ಹಂಗೋ ಅಂತ ಕೇಳಿದ್ರೆ ಅದಕ್ಕಂತಾರ ಇವತ್ತಿಗೂ ಪ್ರತಿಯೊಬ್ಬ ಜೀವಿಯು ದೇವತೆಗಳು ಭಗವಂತನನ್ನ ಗುಣಪೂರ್ಣ ಎಂದು ಉಪಾಸನೆ ಮಾಡ್ತಾರೆ ಎಂಬುದು ಅನುಭವೈಕ ವೇದ್ಯವಾಗೇ ಇದೆ. ನಿಮ್ಮ ಅನುಭವಕ್ಕೆ ಬರ್ತದ. ಹೆಂಗ್ ಬರ್ತದ ಅಂದ್ರ ತಸ್ಮಾದ್ ಆಪೇತರ್ಹಿ ಸುಪ್ತಃ ನಾವು ಮಲಗಿದಾಗ ಆ ಸುಪ್ತಸ್ಥನಾದ ವಾಯುದೇವರು ಅಂದ್ರೆ ನಾವು ಮಲಗಿದಾಗಲೂ ಜಾಗೃತ ಅವಸ್ಥೆಯಲ್ಲಿರುವಂತಹ ವಾಯುದೇವರು ಭೂರ್ಭೂರಿತ್ತೇವ ಪ್ರಶ್ವಸತಿ, ಭೂರ್ ಎಂದೇ ಉಪಾಸನೆ ಮಾಡ್ತಾರ. ಗೊರಕೆಲ್ಲದು ಗೊರ್ರಲ್ಲದು, ಭೂರ್. ನಮ್ಮ ಗುರುಗಳಾದ ಶ್ರೀಮದಾಚಾರ್ಯರು ಜಗತ್ತಿನಲ್ಲಿ ಇವತ್ತಿಗೆ ಸೃಷ್ಟಿಯಾದ ಪ್ರತಿಯೊಬ್ಬ ಜೀವಿಯಲ್ಲೂ ಕುಳಿತುಕೊಂಡು ಪ್ರತಿ ಕ್ಷಣದಲ್ಲೂ ಭಗವಂತನನ್ನ ಗುಣಪೂರ್ಣ ಅಂತೇ ಉಪಾಸನೆ ಮಾಡ್ತಾರ. ಐಶ್ವರ್ಯ ಸ್ವರೂಪ ಅಂತೆ ಉಪಾಸನೆ ಮಾಡ್ತಾರ. ಅವ್ರು ಉಪಾಸನಾ ಮಾಡ್ತಾ ಇರೋದು ಕದಾಚಿತ್ ನಮಗೂ ಅನುಭವಕ್ಕೆ ಬರ್ತದ ನಿದ್ರಾವಸ್ಥೆಯಲ್ಲಿದ್ದಾಗ. ಅಲ್ರಿ, ನಿದ್ರಾವಸ್ಥೆಯಲ್ಲಿದ್ದಾಗ ನಮಗೆ ಹೆಂಗ ಅನುಭವ ಬರ್ಬೇಕು ಅಂದ್ರ ನೀ ನಿದ್ರಾವಸ್ಥೆಯಲ್ಲಿದ್ದಾಗ ಉಳಿದವರಿಗೆ ಅನುಭವಕ್ಕೆ ಬರ್ತದ, ಉಳಿದವ್ರ ನಿದ್ರಾವಸ್ಥೆಯಲ್ಲಿದ್ದಾಗ ನಿನಗೆ ಅನುಭವಕ್ಕೆ ಬರ್ತದ. ಇಬ್ರಿಗೂ ಒಟ್ಟಿಗೆ ಬರೋದಿಲ್ಲ. ಅದಕ್ಕ ಭೂರ್ಭೂರಿತ್ತೇವ ಪ್ರಶ್ವಸಿತಿ, ಸುಪ್ತಃ ಭೂರ್ಭೂರಿತ್ತೇವ ಪ್ರಶ್ವಸಿತಿ. ಮಲಗಿದಾಗ ಭೂಹು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದ್ ಸ್ಪಷ್ಟ ಆತ್ ನಮ್ಗೀಗ. ಏನ್ ಸ್ಪಷ್ಟ ಆತು ಅಂದ್ರ
ಭಗವಂತನನ್ನ ಗುಣಪೂರ್ಣ ಅಂತ ಉಪಾಸನೆ ಮಾಡುವರೆಲ್ಲ ದೇವತೆಗಳು. ಹೆಂಗ ವ್ಯಾಪ್ತಿ ಹಿಂಗ್ ಹಿಡಿಯೋದ್ರಿ ಈಗ. ಅಂದ್ರೆ ಆಚಾರ್ಯರು ಆ ಐತರೇಯ ಉಪನಿಷತ್ತಿನ ಉದಾಹರಣೆ ಮಾಡಿದ್ದು ಹೆಂಗದ ಅಂದ್ರೆ ದೇವತೆಗಳೆಲ್ಲರೂ ಭಗವಂತನನ್ನ ಗುಣಪೂರ್ಣ ಎಂದು ಉಪಾಸನೆ ಮಾಡುತ್ತಾರ ಅಂತ. ಉಲ್ಟಾ ತಗೊಳ್ರಿ, ಯಾರ್ಯಾರು ಗುಣಪೂರ್ಣ ಎಂದು ಉಪಾಸನೆ ಮಾಡುತ್ತಾರೋ ಅವರೆಲ್ಲ ದೇವತೆಗಳು ಅಂತ. ಹಾಗಾದ್ರೆ ಈಗ ನಮ್ಮ ಕೈಯಲ್ಲಿ ದಾರ್ಶನಿಕ ಆಚಾರ್ಯ ಗ್ರಂಥಗಳವ. ಒಬ್ಬೊಬ್ಬ ಆಚಾರ್ಯ ಇದ್ದಾರೆ. ಯಾವ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಭಗವಂತನನ್ನ ಗುಣಪೂರ್ಣ ಅಂತ ಸ್ಥಾಪನಾ ಮಾಡ್ಯಾರ, ಯಾವ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಭಗವಂತ ನಿರ್ಗುಣ ಅಂತ ಸ್ಥಾಪನಾ ಮಾಡ್ಯಾರ, ಯಾವ ಆಚಾರ್ಯರು ಹಂಗೂ ಹಿಂಗೂ ಸ್ಥಾಪನಾ ಮಾಡ್ಯಾರ, ಅವ್ರನ್ನ ಯಾರ್ಯಾರು ಅಂತ ತಿಳ್ಕೊಳ್ಳಿಕ್ ಒಂದು ಸೂತ್ರ ಸಿಕ್ತು ನಮಗೀಗ. ಯಾರು ತಮ್ಮ ಗ್ರಂಥಗಳಲ್ಲಿ ಭಗವಂತನ ಗುಣಪೂರ್ಣ ಅಂತ ಸಾಧನೆ ಮಾಡಿದ್ದಾರೋ ಅವರು ದೇವತೆಗಳು. ಯಾಕಂದ್ರೆ ಐತರೇಯ ಉಪನಿಷತ್ ಹೇಳಿಗತ್ತದ ದೇವತೆಗಳೆಲ್ಲ ಭಗವಂತನ ಗುಣಪೂರ್ಣ ಅಂತ ಉಪಾಸನೆ ಮಾಡ್ತಾರ. ಹಂಗಾರ ಗುಣಪೂರ್ಣ ಅಂತ ಉಪಾಸನೆ ಮಾಡಿದ್ದಕ್ಕೆ ಅವರು ದೇವತೆಗಳು ಅಂದ್ರೆ ನಮ್ಮ ಗುರುಗಳಾದ ಶ್ರೀಮದ್ ಆಚಾರ್ಯರು ದೇವತೆಗಳು ಅಂತ ಅನ್ನೋದು ಐತರೇಯ ವಾಕ್ಯದಿಂದಲೇ ಸಿದ್ಧವಾಯಿತು. ಐತರೇಯ ವಾಕ್ಯದಿಂದ ಸಿದ್ಧ ಆಯ್ತು ಏನ್ರಿ. ಮುಂದ ಪ್ರಶ್ನಸಿತಿ ಅಭೂತಿ ರೀತಿ ಅಸುರಾಸ್ತೇಹ ಪರಾಬಭು. ಭಗವಂತನನ್ನ ಅಭೂತಿ ಐಶ್ವರ್ಯ ಸ್ವರೂಪದವನ ಅಲ್ಲ ಅಂತ ಉಪಾಸನೆ ಮಾಡಿದ್ದಕ್ಕ ಪರಾಬಭು ಸೋತ್ರು, ಪರಾಜಿತರಾದರವರು. ನಮ್ಮ ಜೀವನದಲ್ಲಿ ಪರಾಭವಕ್ಕೆ ಕಾರಣ ಏನು? ಭಗವಂತನ ಗುಣಪೂರ್ಣತ್ವವನ್ನ ಉಪಾಸನ ಮಾಡದೇ ಇರುವುದೇ ನಮ್ಮ ಪರಾಭವಕ್ಕೆ ಕಾರಣ. ಅಂದ್ರ ದೇವರ ಕಡೆಗೆ ಲಕ್ಷ್ಯ ಕೊಟ್ಟಿಲ್ಲ, ಆದ್ದರಿಂದ ನಾವು ಸೋತಿದ್ದೇವೆ. ದೇವರ ಕಡೆಗೆ ಲಕ್ಷ್ಯವನ್ನ ಕೊಟ್ರೆ, ದೇವರ ಗುಣಗಳನ್ನು ಉಪಾಸನೆ ಮಾಡಿದ್ರೆ ಸೋಲಾಗುವುದಿಲ್ಲ. ಇನ್ನ ಭೂಮೈವ ದೇವಃ ಪರಮೋ ಹ್ಯುಪಾಸ್ಯೋ ನೈವಾ ಭೂಮಃ ಫಲಮೇಷಾಂ ವಿಧತ್ತೆ ತಸ್ಮಾತ್ ಭೂಮಃ ಗುಣತೋ ವೈ ವಿಶಿಷ್ಟೋ ಯಥಾ ಕ್ರತುಃ ಕರ್ಮ ಮಧ್ಯೆ ವಿಶಿಷ್ಟಃ. ದೇವಃ ಸರ್ವೈಃ ಭೂಮತ್ವೇನ ಉಪಾಸ್ಯಃ. ಭೂಮೈವ ದೇವಃ ಪರಮೋ ಹ್ಯುಪಾಸ್ಯಃ. ಎಲ್ಲರೂ ಕೂಡ ಭಗವಂತನನ್ನ ಭೂಮ ಪೂರ್ಣಗುಣ ಎಂದೇ ಉಪಾಸನೆ ಮಾಡಬೇಕು. ಯಾಕ? ನೈವ ಅಭೂಮ ಗುಣಪೂರ್ಣನಲ್ಲ ಅಂತ ಉಪಾಸನೆ ಮಾಡಬಾರದು. ಯೇಷಾಂ ಫಲಂ ವಿಧತ್ತೆ. ಭೂಮ ಎಂದು ಉಪಾಸನೆ ಮಾಡಿದಾಗ ಮಾತ್ರ ಫಲವನ್ನ ಕೊಡ್ತಾನ, ಅಭೂಮ ಎಂದು ಉಪಾಸನೆ ಮಾಡಿದಾಗ ಫಲ ಕೊಡುವುದಿಲ್ಲ. ಹೊಸ ಅಂಶ ನೆನಪಿಟ್ಟುಕೊಳ್ರಿ. ಅಂದ್ರ ದೇವತೆಗಳೆಲ್ಲ ಭಗವಂತನನ್ನ ಗುಣಪೂರ್ಣ ಎಂದು ಉಪಾಸನೆ ಮಾಡಿದರೂ ಅಸುರರು ಮಾಡಲಿಲ್ಲ. ಮಾಡಿದ್ದಕ್ಕೆ ಅವರು ಗುಣವುಳ್ಳವರಾದರೂ ಇವರು ಸೋತರು ಅಂತ ಹೇಳುವುದರ ಜೊತೆಗೆ ಹಿಂಗ್ಯಾಕಾತು ಅಂತ ಕೇಳಿದ್ರೆ, ಭಗವಂತ ಒಂದು ನಿಯಮ ಇಟ್ಟುಕೊಂಡಾನ. ಏನ್ ನಿಯಮ ಇಟ್ಟುಕೊಂಡಾನ? ಯಾರು ನನ್ನನ್ನು ಗುಣಪೂರ್ಣನೆಂಬುದಾಗಿ ಉಪಾಸಿಸುತ್ತಾರೋ ಅವರಿಗೆ ಮಾತ್ರ ಫಲ ಕೊಡ್ತೀನಿ ನೀವ್ ಇಟ್ಕೊಂಡಾನವ. ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಅದ? ಇನ್ನ ಅಲ್ರೇ ಆಚಾರ್ಯ, ಮತ್ತ ಆಕಳ ಮುಂದೆ ಹೋಗಿ ನಿಂತ್ಕೊಂಡೆ ನಾನು, ಮತ್ತ ಹಾಲ ಕೊಡ್ಲಿಲ್ಲ ಅಂತಕೊಂಡಂದ್ರೆ, ಹಾಲು ಕೊಡ್ಲಿಲ್ಲ ನಾ ಏನ್ ಮಾಡ್ಲಿ ಅಂತಂದ್ರೆ, ಅಪ್ಪಿ ಆಕಳ ಮುಂದೆ ಹೋಗಿ ನಿಂತ್ರ ಹಾಲು ಬರೋದಿಲ್ಲ ಅಪ್ಪಿ, ಅದಕ್ಕ ಕರ ಬೇಕು, ಅದಕ್ಕ ಹಿಂಡೋದು ಬೇಕು, ಆವಾಗ ಹಾಲು ಕೊಡ್ತದ. ಭಾಂಡಿ ಬೇಕು, ಹೋಗಿ ನಿಂತ್ಕೊಂಡ್ಬಿಡುದು ಆಕಳ ಮುಂದೆ ಕೈ ಕಟ್ಕೊಂಡು, ಹಾಲ್ ಕೊಡು ಗ್ಯೂ ಮಿಲ್ಕ್. ಎಲ್ಲಿಂದ ಗ್ಯೂ ಮಿಲ್ಕ್? ಗ್ಯೂ ಮಿಲ್ಕ್ ಅಲ್ಲ, ಟೇಕ್ ಒದಕಿ ಹಣ್ಣಂತೂ ಇತ್ತು ಅಷ್ಟ. ಅದು ಅದಕ್ಕೆ ಹಂಗಿರುದಿಲ್ಲಪ್ಪ. ಅದು ಉಪಾಸನ ಮಾಡಿದ್ದಕ್ಕೆ ಇರ್ತದ. ಭೂಮೈವ ದೇವಃ ಪರಮೋಹ್ಯುಪಾಸ್ಯ. ಭಗವಂತನನ್ನ ಭೂಮಾ ಪೂರ್ಣ ಗುಣವುಳ್ಳವನು, ಪೂರ್ಣ ಎಂದು ಉಪಾಸನೆ ಮಾಡಿದಾಗ ಮಾತ್ರ ಫಲ ಕೊಡ್ತದ. ನೈವ ಅಭೂಮ, ಅವನ್ನ ಅಪೂರ್ಣ ಅಂತ ತಿಳಿಬೇಡ್ರಿ. ಫಲಮೇಷಾಂ ವಿಧತ್ತೆ ಅಂತವರಿಗೆ ಕೊಡ್ತಾನ. ತಸ್ಮಾತ್ ಭೂಮಾ ಗುಣತೋ ವೈ ವಿಶಿಷ್ಟ. ಆದ್ರಿಂದ ಎಲ್ಲ ಗುಣಗಳಿಗಿಂತಲೂ ಪೂರ್ಣತ್ವ ಅಂಬೋದು ವಿಶೇಷ. ಬರೇ ಜ್ಞಾನ ಅದ ಅಂತ ಉಪಾಸನ ಮಾಡ್ಬೇಡ್ರಿ, ಬರೇ ಆನಂದದಂತ ಉಪಾಸನೆ ಮಾಡ್ಬೇಡ್ರಿ. ಪೂರ್ಣ ಜ್ಞಾನ ಪೂರ್ಣಾನಂದ ಅಂತ ಉಪಾಸನೆ ಮಾಡ್ಬೇಕು. ಸರಿ ಆಯ್ತಾ? ಭಗವಂತನ ಗುಣೋಪಾಸನೆಯಲ್ಲಿ ಒಂದು ಆಡ್ ಆದದ್ದೇನು? ಆ ವಾಕ್ಯ ಏನ್ ಹೇಳ್ತದ? ತಸ್ಮಾತ್ ಭೂಮಾ ಗುಣತೋ ವೈ ವಿಶಿಷ್ಟ. ಇನ್ನುಳಿದ ಎಲ್ಲ ಗುಣಗಳಿಗಿಂತಲೂ ಭೂಮತ್ವ ಎಂಬುದು ವಿಶಿಷ್ಟ, ಮುಕುಟಮಣಿ. ಅದು ಅಂದ್ರೆ ದೇವರಲ್ಲಿ ರೂಪ ಇದೆ ಅಂತಂದು ಉಪಾಸನೆ ಮಾಡೋದಲ್ಲ, ಪೂರ್ಣ ರೂಪ ಇದೆ ಅಂತ ಉಪಾಸನೆ ಮಾಡಬೇಕು. ದೇವರಲ್ಲಿ ಗಂಧ ಇದೆ ಅಂತ ಉಪಾಸನೆ ಮಾಡೋದಲ್ಲ, ಪೂರ್ಣ ಗಂಧ ಇದೆ ಅಂತ ಉಪಾಸನೆ ಮಾಡ್ಬೇಕು. ಗೊತ್ತಾಯ್ತಾ? ಈ ಪೂರ್ಣತ್ವ ಜೊತೆಗೆ ಸೇರಿಸ್ಕೊಂಡು ಮಾಡ್ಬೇಕು. ಯಥಾ ಕ್ರತು ಕರ್ಮ ಮಧ್ಯೆ ವಿಶಿಷ್ಟ. ಹೇಗೆ ಕ್ರತು ಅಂತನ್ನುವುದು ಎಲ್ಲ ಕರ್ಮಗಳ ಮಧ್ಯದಲ್ಲಿ ವಿಶಿಷ್ಟವಾಗಿದೆಯೋ ಆ ರೀತಿಯಾಗಿ ಅಂತ ಹೇಳ. ಇಲ್ಲ, ಅದೊಂದು ಅದು ದೃಷ್ಟಾಂತ ಕೊಟ್ಟಿದ್ದಾರೆ. ಮುಂದೆ ಮತ್ತೊಂದು ಮಂತ್ರ. ಅಸುನ್ವಂತಂ ಸಮಂ ಜಹಿ ದೂಣಾಶಂ ಯೋನತೆ ಮಯಃ ಅಸ್ಮಭ್ಯಮಸ್ಯ ವೇದನಂ ದದ್ಧಿ ಸೂರಿಶ್ಚಿದೋಹತೆ ಮಂತ್ರ. ನೋಡ್ರಿ, ಈ ಮಂತ್ರದಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅಸುನ್ವಂತಂ ಸಮಂ ಜಹಿ ದೂಣಾಶಂ ಯೋ ನ ತೇ ಮಯಃ ಅದ ಪ್ರಿಂಟ್ ಆಗಿದ್ದು ಮೇ ಮಯಃ ಅಂತ ಪುಸ್ತಕದಾಗ, ನಮ್ಮ ಪುಸ್ತಕದಾಗ ಆಗಿದೆ. ಆ ಮೇ ತೆಗೆದು ತೇ ಮಾಡ್ಕೊಳ್ರಿ. ಅದನ್ನ ಇಲ್ಲಿ ಬರ್ದಾರ ನೋಡ್ರಿ. ಏನ್ ಬರ್ದಾರ ಅಂತಂದ್ರ,
ಅಸುನ್ವಂತಂ ಅಸುನ್ವಂತಂ ಅಂತಂದ್ರೆ ಸವನೋಪಲಕ್ಷಿತಂ ಸ್ವಕರ್ಮ ಅಕುರ್ವಾಣಂ ಅಂತ ಅರ್ಥ. ಅಸುನ್ವಂತಂ ಸಮಂ ಜಹಿ ತತ್ತದ್ಯೋಗಿತಾನುಸಾರೇಣ, ಸಮಂ ಅನ್ನೋ ಶಬ್ದಕ್ಕೆ ತತ್ತದ್ಯೋಗಿತಾನುಸಾರೇಣ ಜಹಿ ತಮಸಿ ಪಾತಯ. ಮತ್ತ ಅಸ್ಮಭ್ಯಂ ತತ್ಪ್ರಧಾನಕೇಭ್ಯ ಸುನ್ಮದ್ಭ್ಯಶ್ಚ ಅಸ್ಯ ಪೂರ್ವೋಕ್ತಸ್ಯ ತನ್ಮಹಾತ್ಮ್ಯವೇದನಂ ದದ್ಧಿ ದೇಹಿ ಕುತಃ ಯತಃ ಸೂರಿಶ್ಚಿಜ್ಞಾನ್ಯೇವ ಜ್ಞಾನ್ಯೇವ ಓಹತೆ ಸಂಸಾರವನ್ನು ಬಿಡ್ತಾನ. ನೋಡ್ರಿ, ಬಹಳ ಚಂದದ, ಬಹಳ ಚಂದದ. ಏನು, ಯಾರು ನಿನ್ನನ್ನು ಸರ್ವೋತ್ತಮ ಅಂತ ತಿಳಿದುಕೊಳ್ಳದೆ ದೂಷಣೆ ಮಾಡುತ್ತಾರೋ, ಯಾರು ತನಗೆ ವಿಹಿತವಾದ ವರ್ಣಾಶ್ರಮ ಕರ್ಮಗಳನ್ನ ಮಾಡುವುದಿಲ್ಲವೋ ಅವರು ಮಹಾ ದುಃಖಕ್ಕೆ ಯೋಗ್ಯವಾಗಿರುವಂತಹ, ಅಂದ್ರೆ ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಯೋಗ್ಯವಾದ್ರಿಂದ ಅವ್ರನ್ನ ಅಲ್ಲೇ ಹಾಕು. ಯಾರು ನಿನ್ನ ಸರ್ವೋತ್ತಮ ಅಂತ ತಿಳಿದುಕೊಂಡು ವಿಹಿತ ಕರ್ಮಾನುಷ್ಠಾನ ಮಾಡ್ತಾ ಇರ್ತಾರೋ, ಅವರು ನಿನ್ನ ಮಹಾತ್ಮೆಯನ್ನು ತಿಳ್ಕೊಂಡಿರ್ತಾರೋ, ಅವರಿಗೆ ವಿಹಿತ ಕರ್ಮಾನುಷ್ಠಾನವನ್ನ ಮಾಡ್ತಿರ್ತಾರೋ ಅವರಿಗೆ ನಿನ್ನ ಮಹಾತ್ಮ್ಯ ಜ್ಞಾನ ಉಂಟು ಮಾಡು, ಅವರು ಮಾತ್ರ ಸಂಸಾರದಿಂದ ಮುಕ್ತರಾಗ್ತಾರ. ಇಷ್ಟು ಈ ಮಂತ್ರದ ಅರ್ಥ ಹೇಳ್ತೀನಿ ನೋಡ್ರಿ. ಈಗ ಅಸುನ್ವಂತಂ ಸಮಂ ಜಹಿ ದೂಣಾಶಂ ಯೋನಸ್ತೆ ಮಯಃ. ಇದಕ್ಕೆ ಅರ್ಥ ಏನು ಅಂದ್ರೆ, ಯಾರು ದೂಣಾಶಂ ದೂಷಿಸುವಂಥವನು, ಯಾರನ್ನು ದೂಷಿಸ್ತಾನ? ಭಗವಂತನನ್ನ. ಏನನ್ನು ದೂಷಿಸ್ತಾನ? ದೇವರನ್ನ ದೂಷಿಸುವುದು ಅಂತಂದ್ರೆ ಗುಣಪೂರ್ಣನಲ್ಲ ಎಂದು ತಿಳಿಯುವುದು. ಗುಣಪೂರ್ಣನಲ್ಲ ಅಂತ ತಿಳಿಯುವುದೇ ಒಂದು ದೂಷಣ. ಆಮೇಲೆ ಮತ್ತ ಎಸ್ತೇ ಮಯಸ್ತ್ವತ್ ಪ್ರಧಾನೋನ ಭವತಿ, ನಿನ್ನನ್ನ ಸರ್ವೋತ್ತಮ ಅಂತ ತಿಳಿದಿಲ್ಲೋ, ನಿನ್ನನ್ನ ಸರ್ವೋತ್ತಮ ಅಂತ ತಿಳಿದಿಲ್ಲ, ನಿನ್ನನ್ನು ದೂಷಿಸ್ತಾ ಇದ್ದಾನ. ಮತ್ತು ಅಸುನ್ವಂತಂ, ಸುನ್ವಂತಂ ಅಂದ್ರೆ ಯಜ್ಞ ಮಾಡೋದು, ಅಸುನ್ವಂತಂ ಅಂದ್ರೆ ಯಜ್ಞ ಮಾಡದೇ ಇರೋದು. ಏನ್ ಯಜ್ಞ ಅನ್ನೋದು ಉಪಲಕ್ಷಣ ಅಷ್ಟೇ. ಸ್ವವರ್ಣೋಚಿತವಾದ ಸ್ವ ಆಶ್ರಮೋಚಿತವಾದ ಕರ್ಮಗಳನ್ನ ಮಾಡದೇ ಇದ್ದವನು ಅಂತ ಅರ್ಥ. ಅದಕ್ಕೆ ವೇದಾಭಿಮಾನಿ ದೇವತೆಗಳು ಹೇಳ್ತಿದ್ದಾರೆ, ಸ್ವಾಮಿ, ಯಾವ ವ್ಯಕ್ತಿ ನಿನ್ನನ್ನು ಸರ್ವೋತ್ತಮ ಎಂದು ತಿಳಿಯದೆ, ನಿನ್ನನ್ನ ಗುಣಪೂರ್ಣ ಎಂದು ತಿಳಿಯದೆ ದೂಷಿಸುತ್ತಿದ್ದಾರೋ ಮತ್ತು ವರ್ಣಾಶ್ರಮೋಚಿತವಾದ ಕರ್ಮಗಳನ್ನ ಮಾಡುತ್ತಿಲ್ಲವೋ ಅಂಥವರನ್ನ ಎತ್ತಿ ಅಂಧಂತಮಸ್ಸಿಗೆ ಬಗಿ. ಯಾರು ನಿನ್ನನ್ನ ಸರ್ವೋತ್ತಮ ಎಂದು ತಿಳಿದು ಸ್ವವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ಮಾಡ್ತಿದ್ದಾರೋ ಅಂಥವರಿಗೆ ನಿನ್ನ ಮಹಾತ್ಮ್ಯ ಜ್ಞಾನವನ್ನ, ಮೋಕ್ಷೋಪಯೋಗಿಯಾದ ಜ್ಞಾನವನ್ನ ಮಾಡಿಕೊಡು. ಇಷ್ಟರ್ಥ. ಮುಂದ ಸತ್ಯಸ್ಯೋ ಅಸ್ಯ ಮಹಿಮಾ ಗಣೇಶವೋ ಯಜ್ಞೇಶ ವಿಪ್ರರಾಜ್ಯೇ ಏತಾವಾನಸ್ಯ ಮಹಿಮಾ ಅತೋಜ್ಯಾಯ ಅಂಶ್ಚ ಪೂರುಷಃ ತಮೇವಂ ವಿದ್ವಾನ್ ಅಮೃತೈಹ ಭವತಿ ನಾನ್ಯ ಪಂಥ ಅಯನಾಯ ವಿದ್ಯತೆ. ಸರಿ ಆಯ್ತೇನ್ರಪ್ಪ? ಮುಂದೆ ನೋಡ್ರಿ, ಬಹಳ ಚಂದದ. ಏನಂತಾರ? ಅಸ್ಯ ಮಹಿಮಾ, ಈ ಭಗವಂತನ ಮಹಿಮಾದ ನೋಡ್ರಿ, ಇದು ಸತ್ಯ. ಅಸ್ಯ ಪರಮೇಶ್ವರಸ್ಯ ಮಹಿಮಾ ಸತ್ಯ ಏವ. ಭಗವಂತನ ಮಹಿಮಾ ಸುಳ್ಳು ಅಂತ ತಿಳಿಬೇಡ್ರಿ. ಯಾಕಂದ್ರ ಅದ್ವೈತ ದರ್ಶನದಲ್ಲಿ ಭಗವಂತನೇನು ಜಗಜ್ಜನ್ಮಾದಿಗಳನ್ನ ಮಾಡ್ತಾನೋ, ಜಗಜ್ಜನ್ಮಾದಿ ಕರ್ತೃತ್ವ ಮೊದಲಾದ ಗುಣಗಳೆಲ್ಲವೂ ಸುಳ್ಳು ಅಂತ ಹೇಳ್ಬಿಟ್ಟ. ಈ ಎಲ್ಲ ಮಹಿಮಾ ಸುಳ್ಳಂತ. ಪಾಪ ಅದಕ್ಕೆ ವಾದರಾಶ್ರವಣ ಜಾಸ್ತಿ ಮಾಡ್ತಾರ್ರಿ. ಯುಕ್ತಿ ಮಲ್ಲಿಕಾದಾಗ ಯಾರೋ ಒಬ್ಬ ಹೋದ್ನಂತ, ನಿರ್ಮಾಣ ಮಾಡಿದ ಎಲ್ಲ ಜಗತ್ತು ಇದು ಗಾರ್ಡನ್ ನೋಡಿದ್ನಂತ. ಒಬ್ಬ ಯಜಮಾನ ಶ್ರೀಮಂತ ಒಳ್ಳೆ ಒಂದು ಗಾರ್ಡನ್ ನಿರ್ಮಾಣ ಮಾಡಿದ್ನಂತ. ಎದಕ್ಕ? ಜನರಿಗೆ ಅನುಕೂಲ ಆಗ್ಲಿ, ಬರ್ಲಿ ಹೋಗ್ಲಿ ಕೂಡ್ಲಿ, ಪಾಪ ಎಲ್ಲ ಸಂತೋಷ ಪಡ್ಲಿ ಅಂತ ಒಂದು ಚಲೋ ಒಂದು 6 ತಿಂಗಳು 8 ತಿಂಗಳು ವರ್ಷಗಳ ಕಾಲ ಶ್ರಮಪಟ್ಟು ಹಣ ವಿನಿಯೋಗಿಸಿ, ದೈಹಿಕ ಶ್ರಮ ವಿನಿಯೋಗಿಸಿ ಒಂದೊಳ್ಳೆ ಉದ್ಯಾನ ಗಾರ್ಡನ್ ನಿರ್ಮಾಣ ಮಾಡಿದ್ರೆ, ಒಬ್ಬ ಅಡ್ಡಾಡ್ಕೊಂಡು ಬಂದು ನೋಡಿ ಯಜಮಾನ ಹೇಳಿದ್ನಂತ, ಆಹಾ ಏನು ಉದ್ಯಾನ ಅಂತ ಹೇಳಿ ಮುಂದೇನ್ ಹೇಳ್ಬೇಕಮ್ಮ, ನೀವು ಮಾಡಿರಿ ಸಂತೋಲು ಚಲೋ ಅಂತ ಹೇಳಿಲ್ಲ, ಎಲ್ಲ ಸುಳ್ಳು ನೋಡ್ರಿ ಅಂತ ಹೇಳಿದಂತ. ಏನು ಉದ್ಯಾನ ಇದೆಲ್ಲರೂ ಕನಸಿನಲ್ಲಿ ಕಂಡಂಗ ಆಗ್ಲಿಕ್ಕತ್ತದ ಅಂತ ಹೇಳ್ಬಿಟ್ನಂತ. ಅಲ್ಲೋ ಹುಚ್ಚ, ಇಷ್ಟೆಲ್ಲ ಅಡ್ಡಾಡಿ ಅನುಭವಿಸಿ ಕೊನೆಗೆ ಈ ಉದ್ಯಾನ ಏನದಲ್ಲ ಇದೆಲ್ಲ ಕನಸಿನಲ್ಲಿ ಕಂಡಂಗ ಆಗ್ಲಿಕ್ಕತ್ತದ ಅಂತಂದ್ರ ಸುಳ್ಳು ಅಂತ ಅರ್ಥ ಆಗ್ಲಿಲ್ಲ, ಸಿಟ್ಟು ಬರಂಗಿಲ್ಲ. ಹಂಗ ದೇವರನ್ನ ಕೂಡಿಸಿ ನೀ ನಿರ್ಗುಣ ನಿರಾಕಾರ, ನೀ ಜಗತ್ ಸೃಷ್ಟಿ ಮಾಡಿಲ್ಲ ಅಂತಂದ್ರೆ ಏನ್ ಅರ್ಥ ಅದಕ್ಕ ಯಜಮಾನನೊಬ್ಬನು ಒಳ್ಳೆಯ ಮನೆಯನ್ನ ಕಟ್ಟಿಸಿ, ಒಳ್ಳೆಯ ಗಾರ್ಡನ್ ಕಟ್ಟಿಸಿ, ಕೆರೆಯನ್ನ ಕಟ್ಟಿಸಿದ್ದಕ್ಕೆ ಇದೆಲ್ಲ ಸ್ವಪ್ನ ಸದೃಶ, ಇದೆಲ್ಲ ಸುಳ್ಳು ಅಂತ ಹೇಳಿದಾಗ ಆ ಯಜಮಾನಿಗೆ ಎಷ್ಟು ಮನೋವೇದನೆ ಆಗ್ತದೋ, ಖೇದವಾಗ್ತದೋ. ಜಗತ್ತು ಸೃಷ್ಟಿ ಮಾಡಿದ ಭಗವಂತನ ಮಹಿಮಾ ಎಲ್ಲ ಸುಳ್ಳು ಅಂತ ಹೇಳಿ ಏನಾಗ್ಲಿಕ್ಕಿಲ್ಲ. ಅದಕ್ಕೆ ಸತ್ಯಸ್ಸೋ ಅಸ್ಯ ಮಹಿಮಾ ಗಣೇಶವೋ ಯಜ್ಞೇಶ ವಿಪ್ರರಾಜ್ಯೇ ಶವಃ ಅಂದ್ರೆ ಹೆಣ ಅಲ್ಲ, ಮತ್ತ ಶವಃ ಅಂದ್ರೆ ಮೋಕ್ಷ ಸುಖವನ್ನ ಉದ್ದೇಶ ಮಾಡಿಕೊಂಡು ವಿಪ್ರ ರಾಜ್ಯೇ ಯಜ್ಞೇಶು, ಬ್ರಾಹ್ಮಣರದೇ ರಾಜ್ಯಭಾರ ಇರುವಂತಹ ಯಜ್ಞಗಳಲ್ಲಿ ಗಣೇ ಸ್ತೋತ್ರ ಮಾಡುತ್ತೇನೆ. ಎಷ್ಟು ಚಂದದ ನೋಡ್ರಿ ಮಾತಿದು. ಬರ್ಕೊಳ್ರಿ. ಏನ್ ಬರ್ಕೋಬೇಕು ಇದನ್ನ?
ಏನು ಅಂದ್ರೆ ಒಬ್ಬ ಋಷಿ ಹೇಳಿಕತಾನ, ಹೇ ಹರಿಯೇ, ಒಬ್ಬ ಋಷಿ ಏನ್ ಬರ್ಕೋಬೇಕು, ಇಷ್ಟು ತಿಳ್ಕೊಳ್ರಿ, ಆಮೇಲೆ ಒಂದೇ ಬರ್ಕೊಳ್ರಿ. ಬ್ರಾಹ್ಮಣರ ರಾಜ್ಯ ಬರ್ಕೋತ ಹೋಗ್ರಿ. ಬ್ರಾಹ್ಮಣರ ರಾಜ್ಯವೆನಿಸಿದ ಯಜ್ಞಗಳಲ್ಲಿ ಬ್ರಾಹ್ಮಣರ ರಾಜ್ಯವೆನಿಸಿದ ಯಜ್ಞಗಳಲ್ಲಿ ಅವರ ಸಮ್ಮುಖದಲ್ಲಿ ಭಗವಂತನ ಮಹಿಮೆಯು ಸತ್ಯವಾಗಿದೆ ಎಂದು ಡಂಗುರ ಸಾರುತ್ತೇನೆ. ಭಗವಂತನ ಮಹಿಮೆಯು ಸತ್ಯವಾಗಿದೆ ಎಂದು ಡಂಗುರ ಸಾರುತ್ತೇನೆ. ಸರಿ ಆಯ್ತಾ? ಮುಂದೋಗೋಣ. ನೋಡ್ರಿ, ಕೊನೆಯ ವಾಕ್ಯ ಇವತ್ತಿನ ಪಾಠದ್ದು ಏನಂತಾರ ನೋಡ್ರಿ. ಅಲ್ಲಿ ವಿಪ್ರರಾಜ್ಯ ಯಜ್ಞೇಶು ಅಂತಾರ. ಅದಕ್ಕ ನಮ್ ರಾಜ್ಯ ಯಾವುದು ಅಂದ್ರ ಯಜ್ಞ, ನಮ್ ರಾಜ್ಯ ಯಾವುದು ಅಂದ್ರ ದಾನ, ನಮ್ ರಾಜ್ಯ ಯಾವುದು ಅಂದ್ರ ಪಾಠಗಳು, ಪ್ರವಚನಗಳು, ತಪಸ್ಸು, ಜಪ, ಅನುಷ್ಠಾನ, ದೇವ್ರ ಪೂಜಾ, ಇದೆಲ್ಲ ನಮ್ಮ ರಾಜ್ಯ. ಏನು ಮರಿಬೇಡ್ರಿ, ಶ್ರೀಮದಾಚಾರ್ಯರು ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನ, ವೇದಾಂತ ವಿದ್ಯಾ ಎಂಬುದು ನಮಗೆಲ್ಲರಿಗೂ ರಾಜ್ಯ ಅಂತ, ಯಜ್ಞ ಅನ್ನೋದು ನಮಗೆ ರಾಜ್ಯ. ನಾವು ಎಲ್ಲಿ ಆಡಳಿತ ನಡೆಸಬೇಕು ಅಂದ್ರೆ ಯಜ್ಞದಲ್ಲಿ, ವರ್ಣಾಶ್ರಮೋಚಿತ ಕರ್ಮಗಳಲ್ಲಿ, ಸಂಧ್ಯಾವಂದನೆ, ಅನುಷ್ಠಾನ, ಇವುಗಳು ನಮ್ಮ ರಾಜ್ಯದ ಇಲ್ಲಿ ಭರ್ಪೂರ್ ಆಡಳಿತ ನಡೆಸಬೇಕು. ಹೌದ್ರಿ ಆಚಾರ, ಆಡಳಿತ ಮಾಡಬೇಕು ಅಂತಂದ್ರ ನಮ್ ಕೈ ಕೆಳಗ ಪ್ರಜೆಗಳು, ಸೇನಾಧಿಪತಿಗಳು, ಮಂತ್ರಿಗಳು ಇರ್ಬೇಕಲ್ರಿ ಆಚಾರ. ಹಾಳೂರಿಗೆ ಅವನೊಬ್ಬನೇ ರಾಜ ಅಂತ ಯಾರು ಹೇಳಿದ್ರಂತ ಸಂಸ್ಕೃತ ಒಳಗ. ಹಾಳೂರಿಗೆ ಅವನೊಬ್ಬನೇ ರಾಜ ಅಂತ ತಿಳ್ಕೊಂಡು ಎಲ್ಲಿದ್ದಾರೆ? ನಿನ್ನ ಪಂಚಕರ್ಮೇಂದ್ರಿಯಗಳು ನಿನ್ನ ಸೇವಕರಲ್ಲವೇ? ನಿನ್ನ ಪಂಚಜ್ಞಾನೇಂದ್ರಿಯಗಳು ನಿನ್ನ ಸೇವಕರಲ್ವೇ? ಮನಸ್ಸು ನಿನ್ನ ಅಲ್ವೇ? ಬುದ್ಧಿ ಮಂತ್ರಿ ಅಲ್ವೇ? ಹಾಗಾದ್ರೆ ನಿನ್ನ ರಾಜ್ಯದಲ್ಲಿ ಆಡಳಿತ ನಡೆಸು. ಏನು ಬುದ್ಧಿಗೆ ಹೇಳು, ನಾನಿವತ್ತು ಇಂತಹ ಧರ್ಮವನ್ನ ಮಾಡ್ತೇನೆ ಅಂತ ಹೇಳು. ಆ ಬುದ್ಧಿ ಮನಸ್ಸಿಗೆ ಹೇಳಿ, ಮನಸ್ಸು ಇಂದ್ರಿಯಗಳಿಗೆ ಹೇಳಿ, ಮಾಡು ನಿನ್ನ ರಾಜ್ಯದಲ್ಲಿ. ಗಣೇಶವೋ ಯಜ್ಞೇಶ ವಿಪ್ರ ರಾಜ್ಯೇ ಯಾಕೆ ಬಿಡಂತಿ? ಏನ್ ಹೇಳ್ತೀಪ ಮಹಿಮಾ? ಏತಾವಾನಸ್ಯ ಮಹಿಮಾ ತೋಜ್ಜಾಯಾಂಶ್ಚ ಪುರುಷಃ. ಇಷ್ಟ ಅಂತ ತಿಳ್ಕೊಂಡ್ರೆ ನೆಲ್ಲರ ವೇದೋದಿ ಪುರಾಣ ಹೇಳಿ ನೋಡಿ, ಇಷ್ಟ ಬಿಡು ಅಂತ ತಿಳ್ಕೊಬ್ಯಾಡ್ರಿ. ಅಥೋಜ್ಜಾಯಾನ್ ಇನ್ನೂ ಹೊರಗದ, ಇನ್ನೂ ಆಚೆ ಅಲ್ಲದ. ಮತ್ ಇಷ್ಟು ಹೇಳಿದ್ರಲ್ಲ, ಮತ್ತೆ ಇಷ್ಟು ಹೊತ್ತು ಅಂದ್ರೆ ಇಷ್ಟು ನನಗ ಗೊತ್ತದ, ಇಷ್ಟು ನಾ ಹೇಳಬಲ್ಲಿ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಅವನನ್ನು ತಿಳಿದವನು ಅಮೃತನಾಗ್ತಾನ, ಮುಕ್ತನಾಗ್ತಾನ. ನಾನ್ಯ ಪಂಥಾಯನಾಯ ವಿದ್ಯತೆ. ಬೇರೆ ಹಾದಿಗೆ ಹೋಗ್ಬೇಡ, ಬೇರೆ ಹಾದಿಗೆ ಹೋಗ್ಬೇಡ, ಬೇರೆ ಹಾದಿ ಹಿಡಿಬೇಡ, ಕೆಟ್ಟ ಹೋಗ್ತಿ ಅಂತ ಹೇಳಿಕತಾರ ಅಲ್ರಿ. ಮತ್ ಎಲ್ಲಾ ಪುರಾಣಗಳಲ್ಲಿ ಬರೇ ಭಗವಂತನ ಸರ್ವೋತ್ತಮತ್ವ ಹೇಳಿಕತ್ತ ಅಂದ್ರೆ ಅಲ್ಲಲ್ಲಿ ಸೃಷ್ಟಿ ಸ್ಥಿತಿಶ್ಚ ಸಂಹಾರೋ ನಿಯತಿರ್ ಜ್ಞಾನಮಾವೃತಿ ಬಂಧ ಮೋಕ್ಷೌ ಚ ಕಥ್ಯಂತೆ. ಮತ್ತು ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಹೇಳಿಕತ್ತಲ್ಲ ಮತ್ತೆ ಅಲ್ಲಲ್ಲಿ. ಮತ್ತೆ ಸರ್ವೋತ್ತಮತ್ವ ಇಲ್ಲಿ ಬರ್ಲಿಲ್ಲಲ್ಲ ಅಲ್ಲಿ. ಅಂದ್ರೆ ಯಸ್ಯೋತ್ಕರ್ಷ ಪ್ರಸಿದ್ಧಗಿ, ಅವನ ಸರ್ವೋತ್ತಮತ್ವವನ್ನು ತಿಳಿಸುವುದಕ್ಕಾಗಿಯೇ ಜನ್ಮಾದ್ಯಷ್ಟ ಕರ್ತೃತ್ವವನ್ನು ಹೇಳಿಕತ್ತದ. ಭಗವಾನ್ ಸರ್ವೋತ್ತಮ, ಸೃಷ್ಟ್ಯಾದ್ಯಷ್ಟ ಕರ್ತೃತ್ವಾತ್, ಹಿಂಗೆ ಹೇಳ್ಬೇಕು. ಭಗವಾನ್ ಸರ್ವೋತ್ತಮ ಸೃಷ್ಟ್ಯಾದ್ಯಷ್ಟ ಕರ್ತೃತ್ವಾತ್. ಯಸ್ಯೋತ್ಕರ್ಷ ಪ್ರಸಿದ್ಧ್ಯರ್ಥಂ ಸರ್ವವೇದಾಶ್ಚ ಯುಕ್ತಯಃ ಜ್ಞಾತ್ವೈವ ಚೇದುತ್ಕರ್ಷಂ ಮುಚ್ಚಂತೆ ಸ ಹರಿಃ ಪರಃ. ಯಸ್ಯ ಉತ್ಕರ್ಷ ಪ್ರಸಿದ್ಧ್ಯರ್ಥಂ, ಯಾವ ಭಗವಂತನ ಸರ್ವೋತ್ತಮತ್ವವನ್ನು ಪ್ರಸಿದ್ಧಪಡಿಸುವುದಕ್ಕಾಗಿಯೇ ಸರ್ವೇ ವೇದಾಶ್ಚ ಯುಕ್ತಯಃ, ಎಲ್ಲಾ ವೇದಗಳು ಎಲ್ಲಾ ಯುಕ್ತಿಗಳು ಹೊರಟಿದ್ದಾವ. ಜ್ಞಾತ್ವೈವ ಚೇದುತ್ಕರ್ಷಂ, ಯಾವ ಭಗವಂತನ ಉತ್ಕರ್ಷವನ್ನು ತಿಳಿದುಕೊಂಡ್ರೇನೆ ಮುಚ್ಚಂತೆ ಮೋಕ್ಷ ಹೊಂದುತ್ತಾನೆ. ಸಹ ಹರಿಃ ಪರಃ, ಅವನೇ ಸರ್ವೋತ್ತಮನಾದ ಭಗವಂತ. ಅಧ್ಯಾತಮಸ್ಯ ಮಹಿಮಾನಮಾಯವೋ ಅನುಷ್ಠುವಂತಿ ಪೂರ್ವಥಾ. ಒಂದು ಇದನ್ನ ಹೇಳ್ತಾರ, ಏನು ವೇದವಾಕ್ಯವನ್ನು ಹೇಳ್ತಾರ. ಅಧ್ಯಾತಮಸ್ಯ ಅಂದ್ರೆ ಜ್ಞಾನ ಸಾಧನವೆನಿಸಿದ ವೇದಗಳು ಅಂತ ಅರ್ಥ. ಬರ್ಕೊಳ್ರಿ, ಅಧ್ಯಾತಮಸ್ಯ ಅಂದ್ರೆ ವೇದಗಳು ಅಲ್ಲ, ಸಾರಿ, ಅಧ್ಯಾತಮಸ್ಯ ಆಯವಹ ಅಂದ್ರೆ ವೇದಗಳು. ಅಧ್ಯಾತಮಸ್ಯ ಅಂದ್ರೆ ಜ್ಞಾನ ಸಾಧನ ಅಂತ ಇಷ್ಟೇ ಬರ್ಕೊಳ್ರಿ. ಜ್ಞಾನ ಸಾಧನವಾದ ವೇದಗಳು ಅಂತ ಅರ್ಥ ಅದಕ್ಕೆ. ಅಧ್ಯಾತಮಸ್ಯ ಜ್ಞಾನ ಸಾಧನವಾದ
ಆಯವಹ ವೇದಾಹ ಮೇಲ್ವೇದ ಅಂತ ಬರ್ಕೊಂಡಿಟ್ಕೊಡ್ರಿ ಆಯವಹ ಎಂಬುದಕ್ಕೆ ಎಲ್ಲದ ಅಧ್ಯಾತಮಸ್ಯ ಮಹಿಮಾನಂ ಆಯವೋ ಅನುಷ್ಠುವಂತಿ ಅನುಷ್ಠುವಂತಿ ಸರಿ ಆಯ್ತಾ ಇನ್ನ ಅಸ್ಯ ಮಹಿಮಾನಂ ಈ ಭಗವಂತನ ಮಹಿಮೆಯನ್ನೇ ಹೆಂಗ ಪೂರ್ವಮಿವ ಅದ್ಯಾಪಿ ಸ್ವಯೋಗ್ಯತಾನುಸರಣ ಸ್ತುವಂತಿ ಇವತ್ತಿಗೂ ಕೂಡ ಆ ವೇದಗಳು ಭಗವಂತನ ಮಹಿಮೆಗಳನ್ನೇ ಹೇಳುತ್ತಾವ ಇತ್ಯಾದಿ ಶ್ರುತಿಶ್ಚ ಇವೇ ಮೊದಲಾದ ಶ್ರುತಿಗಳು ವಿಷ್ಣೋ ಉತ್ಕರ್ಷೆ ಮಹಾತಾತ್ಪರ್ಯಂ ಕಥಯತಿ ಮಹಾತಾತ್ಪರ್ಯ ಭಗವಂತನ ಉತ್ಕರ್ಷದಲ್ಲದ ಮಹಾತತ್ಪರತಾ ವಿಷ್ಣೋರುತ್ಕರ್ಷೋ ವಾಂತರತಾ ತಥಃ ಅನ್ಯತ್ರ ಸರ್ವವಾಕ್ಯಾನಾಂ ಯುಕ್ತೀರಂಚ ವಿಶೇಷತಃ ಬ್ರಹ್ಮಾಂಡ ಪುರಾಣ ಏನು ಮಹಾತತ್ಪರತಾ ವಿಷ್ಣೋ ಉತ್ಕರ್ಷೆ ಭಗವಂತನ ಉತ್ಕರ್ಷದಲ್ಲಿಯೇ ವೇದಗಳಿಗೆಲ್ಲ ತಾತ್ಪರ್ಯ ಅದ ಹೌದು ನೀವು ಎಲ್ಲಾ ವೇದ ವಾಕ್ಯಗಳು ಬರೇ ಭಗವಂತನ ಉತ್ತಮತ್ವವನ್ನು ಹೇಳ್ತದ ಅಂತ ಹೊರಟು ಬಿಟ್ರೆ ನಮಗೆ ಧರ್ಮ ಯಜ್ಞ ಮತ್ತೊಂದು ಮುಗುದೊಂದು ತಿಳಿಸೋದು ಯಾವ್ದು ಮತ್ತಿನ್ನ ಅಂದ್ರೆ ಅವಾಂತರತಾ ತತಃ ಭಗವಂತನನ್ನ ತಿಳಿಸಿ ಆದ್ಮೇಲೆ ಅದೇ ವಾಕ್ಯವನ್ನು ಇಟ್ಕೊಂಡು ಎರಡನೇ ಸರ್ತಿ ಧರ್ಮಾದಿಗಳನ್ನು ತಿಳ್ಕೊಡ್ರಿ ಯಾರು ಬಿಡಂತಾರ ಮೊದ್ಲೇ ಈಗ ಒಂದ್ ಪಂಜ ಅದ ಮೊದ್ಲಿಗೆ ಒಬ್ಬರು ಆಚಾರ ಉಟ್ಕೊಂಡು ಸ್ನಾನ ಮಾಡಿ ಮುಗಿಸಿರ್ತಾರ ಆಮೇಲೆ ಉಳಿದವ್ರು ಉಟ್ಕೊಂಡು ಸ್ನಾನ ಮಾಡ್ತಿರ್ತಾರಲ್ಲ ಹಂಗಿದ್ದಂಗ ಅವ್ರು ಕೊಟ್ರ ಅಷ್ಟೇ ಬೇರೆ ಇಲ್ಲ ಅನ್ಯತ್ರ ಸರ್ವವಾಕ್ಯಾನಾಂ ಯುಕ್ತೀನಾಂಚ ವಿಶೇಷತಃ ಎಲ್ಲಾ ವಾಕ್ಯಗಳು ಎಲ್ಲಾ ಯುಕ್ತಿಗಳು ಪ್ರಥಮದಲ್ಲಿ ಭಗವಂತನ ಮಹಿಮೆಯನ್ನು ಹೇಳ್ತಾವ ಅನಂತರದಲ್ಲಿ ಧರ್ಮ ದೇವತೆಗಳು ಜಗತ್ತು ಎಲ್ಲವನ್ನ ಹೇಳ್ತದ ಇತಿ ಬ್ರಹ್ಮಾಂಡೇ ಓಂ ಭೂಮ್ನಃ ಕೃತವಜ್ಜಾಯಸ್ತ್ವಂ ತಥಾಚ ದರ್ಶಯತಿ ಬ್ರಹ್ಮದೃಷ್ಟಿರುತ್ಕರ್ಷಾದಿತ್ಯಾಚ ನಿರ್ಣಯಾತ್ಮಕಂ ಭಗವದ್ವಚನಂ ಎರಡು ಸೂತ್ರಗಳಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ ವೇದವ್ಯಾಸ ದೇವರು ಶ್ರೀಕೃಷ್ಣಾರ್ಪಣಮಸ್ತು.